ಇನ್ನೇನು ಇಲ್ದಿರುವಂಥ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಎತ್ತೆತ್ತರಕ್ಕೆ ಬೆಳೀತಾ ಹೋದರು. ಆದರೆ ಮಾಡಿದ ಕೆಲಸ ನೋಡಿ ಈಗ ಕಂಬಿ ಎಣಿಸ್ತಾ ಇದ್ದಾರೆ. ಕಮಲಾಕರ ಭಟ್ ಕಥೆ ಇದು. ಈಗ ಆರೋಪಗಳ ಮೇಲೆ ಆರೋಪಗಳು ಈ ಮನುಷ್ಯನ ಮೇಲೆ. ಜಮೀನು ದುರ್ಬಳಕೆ, ಈತ ಈ ಮಠ ಮಾಡ್ತೀನಿ, ಗೋಶಾಲೆ ಮಾಡ್ತೀನಿ, ದೇಗುಲ ಮಾಡ್ತೀನಿ ಅಂಥೇಳಿ 5 ವರ್ಷದ ಹಿಂದೆ 3.5 ಕೋಟಿ ರೂಪಾಯಿಗೆ 10 ಎಕರೆ ಜಾಗ ಖರೀದಿ ಮಾಡಿದ್ರಂತೆ. 10 ಎಕರೆ ಜಾಗ. ಈಗ ಅದರ ಬೆಲೆ 6 ಕೋಟಿ ರೂಪಾಯಿ. ಜೊತೆಗೆ ಸಾಲದ್ದು ಅಂತ ಶೃಂಗೇರಿ ಸ್ವಾಮಿಗಳನ್ನು ಕೂಡ ಕರೆದು ಗೋಶಾಲೆಗೆ ತೋರಿಸಿದರು. ಅದಾದ ಮೇಲೆ ಸರಿಯಾಗಿ ನಿರ್ವಹಣೆ ಆಗಲಿಲ್ಲ. ಯಾಕಂದರೆ ಈ ಮನುಷ್ಯನೇ ಈ ಬೇರೆ ಬೇರೆ ಕಾರ್ಯಗಳಲ್ಲಿ ಬ್ಯುಸಿಯಲ್ಲ. ಹಾಗಾಗಿ ಸರಿಯಾಗಿ ನಿರ್ವಹಣೆ ಆಗದೇ ಗೋಶಾಲೆ ಕೂಡ ಬಂದಾಗಿತ್ತು. ಬರೀ ಇಷ್ಟು ಮಾತ್ರ ಅಲ್ಲ, ಅಲ್ಲಿ ಆ ಜಾಗದಲ್ಲಿ ಹಿಂದೆ ಒಂದು ಹೊಂಡದಲ್ಲಿ ಒಬ್ಬ ಹುಡುಗ ಕೂಡ ಬಿದ್ದು ಸತ್ತೋಗಿದ್ದ ಅಂತ, ಪ್ರಜ್ವಲ್ ಅನ್ನುವಂಥ ಹುಡುಗ. ಈಗ ಆ ವಿಚಾರನೂ ಕೂಡ ಚರ್ಚೆ ಆಗ್ತಾ ಇದೆ. ಅನ್ನೋ ಗ್ರಾಮದಲ್ಲಿ ಈ ನಕಲಿ ಜ್ಯೋತಿಷಿ ಅನ್ನೋ ಹೆಸರಲ್ಲಿ ಈತ ಕಮಲಾಕರ್ ಭಟ್ಟು ಇಲ್ಲಿ ಪಿ ಲಂಕೇಶ್ ಅವ್ರ ಕುಟುಂಬ ವರ್ಗದವ್ರಿಗೆ ಸೇರಿರ್ತಕ್ಕಂಥ 10 ಎಕರೆ ಜಮೀನನ್ನು ಖರೀದಿ ಮಾಡಿ ಇಲ್ಲೊಂದು ಗೋಶಾಲೆ ಅಂತ ಏನು ಪರ್ಮಿಷನ್ ತಗೊಂಡು ಇಲ್ಲಿ ಒಂದು ಗೋಗಳು ಇಲ್ಲ, ಯಾವುದೇ ಥರದ ಕಾರ್ಯಚಟುವಟಿಕೆ ಇಲ್ಲ. ಇಲ್ಲಿ ಬರೀ ಹೋಮ ಮಾಡ್ಕೊಂಡು ಅವು ಹೆಣ್ಮಕ್ಳನ್ನ ಇಟ್ಕೊಂಡು ಇಲ್ಲಿ ಅಕ್ರಮ ಮಾಡ್ತಿದ್ದಾನೆ ಅಂತೇಳಿ ಇಲ್ಲೆಲ್ಲ ನಮಗೆ ಅನುಮಾನಗಳು ಮೂಡ್ತಿದ್ದಾವೆ. ಆಮೇಲೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ಇಲ್ಲೊಂದು ಗುಂಡಿಯಲ್ಲಿ, ಕೃಷಿ ಹೊಂಡದ ಥರ ಗುಂಡಿಯಲ್ಲಿ ಅಮಾಯಕ ಯುವಕ ಸಾವನ್ನಪ್ಪಿದ್ದಾನೆ. ಆ ಸಾವನ್ನಪ್ಪಿದ್ದು ಸಂಪೂರ್ಣ ತನಿಖೆ ಆಗಬೇಕು. ಹಾಗೆ ಏನು ಈ ವಸಂತ ನಾಯ್ಕ ಅಂತೇಳಿ ಸುಚಿತ್ರ ಮತ್ತು ಈ ಕಮಲಾಕರ್ ಭಟ್ಟು ಸ್ವಾಮೀಜಿ ವಸಂತ ನಾಯ್ಕ ಅಂತೇಳಿ ಏನು ಮರ್ಡ್ರ್ ಮಾಡಿದ್ದಾರೆ.